ಯು ಥ್ಯಾಂಕ್ ಯು. ನನ್ನ ತಾಯಿಯ ಆಶೀರ್ವಾದ, ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆರೈಕೆ ಏನೇನೂ ಆಗಿಲ್ಲ, ಸೇಫ್ ಆಗಿ ಓಕೆ. ಆಮೇಲೆ ವೆಲ್ಕಮ್. ಯಾಕಲ್ಲ ನಿಂತಿದೆಯಾ ಬಾಬಾ? ಬಾಬಾ ಕೂತ್ಕೋ, ಕಮಾನ್. ಸೋರೆ, ನಾನು ಎ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಬರಲಿಲ್ಲ. ಎ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಬಂದಿದೆ. ನೀನು ನನ್ನ ಸೀಟಲ್ಲಿ ಕೂತ್ಕೊಂಡಿದ್ದೆ. ನನ್ನ ಸೀಟ್ನ ನನಗೆ ಬಿಟ್ಕೊಟ್ಬಿಡ್ತೀರಿ. ನಿನಗೆ ಈ ಸೀಟ್ ಇದೆಯಾ? ಇದರಲ್ಲಿ ನಾನು ಕೂತು ತುಂಬ ಹಳೆದಾಗುತ್ತೆ. ನಿನಗೆ ಬೇಕಾದರೆ ಹೊಸ ಸೀಟು, ಮಾಡರ್ನ್ ಇಂಪೋರ್ಟೆಡ್ ಸೀಟ್ನ ಆರ್ಡರ್ ಮಾಡ್ತಾರೆ. ತುಂಬ ಜಾಣನ್ ಥರ ಮಾತಾಡಬೇಡ. ನನಗೆ ಬೇಕಾಗಿರೋದು ನಿನ್ನ ಪ್ಲೇಸು, ನಿನ್ನ ಪೊಸಿಷನ್ನು, ನಿನ್ನ ಪವರ್. ನೋಡ್ಸೋರಿ, ಸುಮ್ಮನೆ ನಮ್ಮಿಬ್ಬರ ಮಧ್ಯೆ ಯಾರು ಗಲಾಟೆ. ಈ ಸೀಟ್ನ ನನಗೆ ಬಿಟ್ಕೊಟ್ಬಿಟ್ಟು ನೀನು ಆರಾಮಾಗಿ ಮನೆಯಲ್ಲಿರು, ಓಕೆ? ನಾನು ಮನೇಲಿ ನೀನನ್ ಸುಮ್ಮನೆ ಮನೆಯಲ್ಲಿ ಕೂತ್ಕೋಬೇಡ ಸೂರಿ. ಎಷ್ಟು ದಿನ ನನ್ನ ಡ್ಯಾಡ್ ಕಂಪನಿನ ನೋಡ್ಕೊಂಡಿದ್ದಕ್ಕೆ ಬೇಕಾದ್ರೆ ನನಗೆ 1000 or 2000 ಟಿಪ್ಸ್ನ ಬಿಸಾಕ್ತೀನಿ. ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್. ಆದ್ರೆ ಇನ್ನು ಮುಂದೆ ಈ ಕಂಪನಿನ, ಐ ಮೀನ್ ನನ್ನ ಡ್ಯಾಡ್ ಕಂಪನಿನ ನಾನೇ ನಡೆಸ್ಕೊ. ಬಿಂದು, ನೀನು ಕಂಪ್ನಿನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ನಿನ್ನ ಆಸೆ ಇದೆ. ಆ ಆಸೆನ ನಾನು ಮೆಚ್ಚುತ್ತೀನಿ. ಬಟ್ ಯು ನೋ, ಅಷ್ಟು ಸುಲಭ ಅಲ್ಲ ಈ ಕಂಪ್ನಿನ ನಡೆಸ್ಕೊಂಡು ಹೋಗೋದು. ಎಷ್ಟು ವರ್ಷ ಈ ಕಂಪನಿನ ನೋಡ್ಕೊಂಡು ನೀನು ಬೇಕಾದಷ್ಟು ಅನುಕೂಲಗಳನ್ನ ಮಾಡ್ಕೊಂಡಿದ್ಯಾ, ಬೇಕಾದಷ್ಟು ಪ್ರಾಪರ್ಟಿನ ಮಾಡ್ಕೊಂಡಿದ್ಯಾ. ಯು ಹ್ಯಾವ್ ಎಂಜಾಯ್ಡ್ ಯುವರ್ ಲೈಫ್. ನನ್ನ ಡ್ಯಾಡ್ ನಿಮ್ಮ ಕಂಪನಿ ಕೊಟ್ಟಾಗ ನಿಮ್ಮ ಹತ್ರ ಏನು ಇರಲಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ನಾನೇನು ನನ್ನನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೊಂತ ಹೇಳ್ತಾ ಇಲ್ವಲ್ಲ. I'm paying you. I'm paying you, Suri. You enjoy your retired life, man. You know, Suri, you know, I have done business management course in US. I know how to run this company, okay? I like your confidence. Come on, take your seat. Come on then.
ಅಭಿ ಎಲ್ಲಾದರೂ ಒಂದು 15 ದಿವಸ ಟೂರ್ಗೆ ಹೋಗೋಣ. ಟೂರ್ಗ ಅಲ್ವೇ? ಈಗ ತಾನೇ ಹನಿಮೂನ್ ಮುಗಿಸ್ಕೊಂಡು ಬಂದಿದ್ದೀವಿ. ದೇವರಾಣೆಗೂ ನಮ್ಮಪ್ಪ ದುಡ್ಡು ಕೊಡಲ್ಲ. ಹನ್ನಿಗೆ ಹೋಗ್ತೀವಿ ಅಂದಾಗ ನಿಮ್ಮಪ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿರಲಿಲ್ಲ. ನಾನು ಮದುವೆಗಳನ್ನ ಮಾಡ್ತೀನಿ ಅಂದಮೇಲೆ ತಾನೆ ಅವ್ರು ದುಡ್ಡು ಕೊಡೋಕೆ ಒಪ್ಕೊಂಡಿತ್ತು. ಅಬ್ಬೋ, ಈ ರೀತಿ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ಖಂಡಿತ ಈ ಮನೆಯಲ್ಲಿ ನಮಗೆ ಮರ್ಯಾದೆ ಇರಲ್ಲ ಅಷ್ಟೇ. ಅಭಿ, ನೀನು ಕೆಲಸ ಮಾಡೋದು ಯಾವಾಗ? ನೀನು ಸಂಪಾದನೆ ಮಾಡೋದು ಯಾವಾಗ? ಅಪ್ಪು, ವೆರಿ ಸಿಂಪಲ್. ನಮ್ಮಪ್ಪನ ಬಿಸ್ನೆಸ್ ನೋಡ್ಕೊಳಕ್ಕೆ ಶುರು ಮಾಡಿದಾಗ ಆಗಲೂ ನೀನು ನಿಮ್ಮ ಅಪ್ಪನ ಹಂಗಲ್ಲೇ ಇರ್ತೀಯ ಅನ್ನೋದನ್ನ ಮರಿಬೇಡ. ಅಪೂರ್ವ, ಈ ಮನೇಲಿ ನಿನ್ಗೇನು ತೊಂದರೆ ಆಗಿದೆ ಅಂತ ಈ ವಿಚಾರ ಹೇಳಿ ನಾನು ತಲೆ ಕೆಡಿಸ್ತಾ ಇದೀಯಾ? ಒಂದು 15 ದಿನ ಹೊರಗಡೆ ಹೋದರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ಬೋದು. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ಮು? ನಾನು ಪ್ರೆಗ್ನೆಂಟು ಅಂತ ತಿಳ್ಕೊಂಡು ನಿಮ್ಮಮ್ಮ ಸುಮ್ಮನೆ ಯಾವುದ್ಯಾವುದೋ ಮಾತ್ರೆ ನುಂಗಿಸ್ತಾ ಇದ್ದಾರಲ್ಲ, ಆ ಪ್ರಾಬ್ಲಮ್ಮು. ಆದರೆ ನೀನು ಆ ಮಾತ್ರೆ ನುಂಗ್ತಾ ಇಲ್ವಲ್ಲ? ಒಂದೊಂದು ಸಾರಿ ನಿಮ್ಮಮ್ಮ ನಾನು ಮಾತ್ರೆ ನುಂಗ್ತೀನೋ ಇಲ್ವೋ ಅಂತ ನೋಡೋಕ್ಕೆ ಎದುರು ಕಡೆನೇ ನಿಂತಿರ್ತಾರೆ. ಆಗ ನಂಗೆ ತುಂಬ ಕಷ್ಟ ಆಗುತ್ತೆ ಅಭಿ. ಸರಿ, ನಾವು 15 ದಿನ ಟೂರಿಗೆ ಹೋದ್ವಿ ಅಂತಾನೆ ಇಟ್ಕೋ. ಆಗ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ? ನಾವು 15 ದಿನ ಹೊರಗಡೆ ಹೋದಾಗ ನಮಗೊಂದಿನ ಹುಷಾರು ತಪ್ಪು ಅಬಾರ್ಷನ್ ಆಯಿತು ಅಂತ ಹೇಳಿ ವಾಪಸ್ ಬಂದರೆ ಆಯಿತು. ಆಗ ನಿಮ್ಮಮ್ಮ ಮಾತ್ರೆ ಕೊಡೋ ತಾಪತ್ರ ಏನೋ ತಪ್ಪುತ್ತೆ. ಅಪೂರ್ವ, ನಮ್ಮಮ್ಮ ಇದೇ ಕಾರಣ ಕೊಟ್ಟು ನಮಗೆ ಟೂರ್ ಹೋಗೋದು ಬೇಡ ಅಂತ ಬಿಡಿಸ್ತಾಳೆ. ಡೆಲಿವರಿ ಆಗೋವರೆಗೂ ಹೊರಗಡೆ ಹೋಗಬೇಡಿ, ಹುಟ್ಟೋ ಮಗುಗೆ ತೊಂದರೆ ಆಗುತ್ತೆ, ಹಾಗೆ ಹೀಗೆ ಅಂತ ಕಾರಣ ಕೊಟ್ಟು ಬಿಡಿಸ್ತಾರೆ. ಆಗೇನು ಮಾಡ್ತೀಯ? ಅಂದರೆ ನಿಮ್ಮಮ್ಮನ ಈ ಉಪಚಾರದ ಹಿಂಸೆನ ನಾನು ಸಹಿಸ್ಕೊಂಡೇ ಇರಬೇಕಾ? ಸಹಿಸ್ಕೊಳ್ಳೇಬೇಕಾಗತ್ತೆ. ನಾವೆಲ್ಲೋ ಹೋಗಿ ಅಬೋಷನ್ ನಾಟಕ ಆಡೋ ಬದಲು ಆ ನಾಟಕನ ಇಲ್ಲೇ ಆಡಬಹುದಲ್ಲ? ಆದರೆ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋ ಸತ್ಯನ ನಮ್ಮಮ್ಮನಿಗೆ ಇವಾಗಲೇ ಗೊತ್ತಾಗೋದು ಬೇಡ. ಗೊತ್ತಾದರೆ ಸುಮ್ಮನೆ ಕಷ್ಟ ಆಗುತ್ತೆ. ಕಷ್ಟ ಗೊತ್ತಾಗ್ತಿದ್ರು ಕಷ್ಟ. ಸುಳ್ಳು ಹೇಳಿ ಏನೇ ಮಾಡಿದ್ರು ನಮ್ಗೆ ಕಷ್ಟ ತಪ್ಪಿದ್ದಲ್ಲ. ಕಷ್ಟ ತಪ್ಪಿದ್ದಲ್ಲ. ಮಾಮೆ, ಯಾಕೆ ಇಷ್ಟೊಂದು ಕಿರ್ಚ್ತಾ ಇದೆಯಾ? ಅದರಲ್ಲಿ ತಪ್ಪೇನಿದೆ? ಸೂರ್ಯ ಹೊಸದಾಗಿ ಏನು ಬಿಸ್ನೆಸ್ ಬೇಕಾದರೂ ಶುರು ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದೆ, ಸಪೋರ್ಟ್ ಇದೆ. ನಮ್ಮ ಅಪ್ಪನ ಕಂಪನಿನ ನಾನು ನೀನ್ ಹುಟ್ಟಿದ್ದು ನಿಮ್ಮಪ್ಪ ನನ್ನ ಕೈ ಹಿಡಿದ ಮೇಲೆನೆ. ಕಂಪನಿ ಮೇಲೆ ಏನಾದ್ರೂ ಅಧಿಕಾರ ಇದ್ರೆ ನಿಮ್ಮಪ್ಪನ ಹೆಂಡತಿಯಾಗಿ ಮೊದಲು ನನಗೆ, ಆಮೇಲೆ ಮಗಳಾಗಿ ನಿನಗೆ. ನಾನು ಹೆದರ್ಸ್ತಾ ಇದೆಯಾ ಮಮ್ಮಿ? ಐ ನೋ ಹೌ ಟು ಟೇಕ್ ಮೈ ಶೇರ್. ಪಾಲ್ನ ಪಡೆಯೋದಕ್ಕೆ ಏನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ವಿರುದ್ಧನೇ ಕೋರ್ಟ್ ನಲ್ಲಿ ಲೀಗಲ್ ಆಗಿ ಫೈಟ್ ಮಾಡ್ಬೇಕಾಗತ್ತೆ. ಅದೇನ್ ಮಾಡ್ತೀಯ ಮಾಡೆ. ಅಪ್ಪನ ಆಸ್ತಿನಲ್ಲಿ ಒಂದು ಬಿಡುಗಾಸು ಸಿಗದೆ ಇರಂಗ್ ಮಾಡ್ತೀನಿ. ಚಾಲೆಂಜ್ ಓಕೆ, ಆದ್ರೆ ಇವತ್ತಿಂದ ನಾನು ನಿನ್ನ ಮಗಳಲ್ಲ, ಶತ್ರು. ನನ್ನನ್ನು ಹಾಗೆ ತಿಳ್ಕೊಂಡೆ. ನಾನು ನಿನ್ ತಾಯಿ ಅಲ್ಲ, ನಾನೇ ಶತ್ರು. ಯಾಕೆ ಹೇಗೆ ಮಾತಾಡ್ತಾ ಇದ್ದೀರಿ? ನೀವು ಅವಳನ್ನ ಮಗಳಲ್ಲ ಅಂತ ಮಾತ್ರಕ್ಕೆ, ಅವಳು ನಿಮ್ಮನ್ನ ತಾಯಿ ಅಲ್ಲ ಅಂತ ಮಾತ್ರಕ್ಕೆ ಸಂಬಂಧಗಳು ಇಲ್ಲವಾಗೋದಿಲ್ಲ.
ಮತ್ತೆ ನೋಡು ಅವಳು ಹೇಗ್ ಮಾತಾಡ್ತಾಳೆ ಮಾಲ್ತಿ, ಎಷ್ಟು ದುರಂಕಾರದಿಂದ ಮಾತಾಡ್ತಾಳೆ. ಅವಳೇನೇ ಮಾತಾಡಲಿ, ನನ್ನ ಮಗ ಸೂರ್ಯಪ್ರಕಾಶ್ ನೀವು ತಾಯಿ ಮಗಳಲ್ಲಿ ವೈರತ್ವ ಬೆಳೆಯೋದಕ್ಕೆ ನಾನು ಅವಕಾಶ ಕೊಡಲ್ಲ. ನಮ್ ಸೂರ್ಯನ ಇವಳು ಕಂಪನಿಯಿಂದ ಹೊರಗೆ ಹಾಕಕ್ ನಾನು ಅವಕಾಶ ಕೊಡಲ್ಲ. ಆದ್ರೆ ನಮ್ಮ ಕಂಪನಿನಲ್ಲಿ ಸೂರಿಗಿರೋ ಪೊಸಿಷನ್ ಪವರು ನನಗೆ ಬೇಕೇ ಬೇಕು. ನೋಡು, ನೀನ್ ಏನೇ ಹೇಳಿದ್ರು ಸೂರಿ ಈ ಕಂಪನಿನಲ್ಲಿ ಇರಲೇಬೇಕು. ಮತ್ತೆ ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಜನ ಇದನ್ನೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಕೊ. ನಾನು ನಿಮಗೆ ನನ್ನ ಸೀಟು ಎಲ್ಲ ಸಂತೋಷವಾಗಿ ನಡೆಯಲ್ಲ ಸೂರಿ. ಅಯ್ಯೋ ಯಾಕೆ ಹೇಳ್ತೀನಿ, ಅದಕ್ಕೇನಂತೆ, ನಾನು ಬಿಂದುಗೆ ಅಸಿಸ್ಟೆಂಟ್ ಆಗಿ ಸಂತೋಷವಾಗಿ ಕೆಲಸ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಬಿಂದು ಕಂಪನಿನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು ಅವಳು ಅಂಡರ್ನಲ್ಲಿ ಕೆಲಸ ಮಾಡ್ತೀನಿ, ಬಿಂದು ಬಾಸ್. ಆಗ ನೀವು ಹೇಳಿದಾಗೆ ನಾನು ನಿಮ್ಮ ಕಂಪ್ನಿಯಲ್ಲಿ ಇದ್ದಾಗೂ ಆಗುತ್ತೆ, ಬಿಂದುಗೆ ಅವ್ರ ತಂದೆ ಕಂಪ್ನಿನ ತಾನೇ ಬಾಸ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಸಂತೋಷನೂ ಸಿಗುತ್ತೆ. ಕೇಳಿದ್ಯಾ ಮಾಲ್ತಿ ನಿನ್ನ ಮಗನ ಮಾತನ್ನ? ಅವನು ನನ್ನ ಮಗಳಿಗೆ ಅಸಿಸ್ಟೆಂಟ್ ಆಗ್ತಾನಂತೆ. ಇದಕ್ಕೆ ನೀನು ಒಪ್ತೀಯಾ? ಇವತ್ತು ನಾವೇನಿದ್ದೀವಿ ಅದೆಲ್ಲ ನಿಮ್ಮಿಂದ. ಈ ಖುಷಿ, ಈ ಸಂತೋಷ, ನಗು, ಸಮಾಜದಲ್ಲಿ ಸ್ಥಾನ, ಮಾನ, ಗೌರವ ಇವೆಲ್ಲವೂ ಬಂದಿದ್ದು ನಿಮ್ಮಿಂದ. ನಮಗೋಸ್ಕರ ನೀವು ತಾಯಿ ಮಗಳು ಜಗಳ ಆಡೋದು ಬೇಡ, ತಾಯಿ ಮಗಳು ದೂರ ದೂರ ಆಗೋದು ಬೇಡ. ನೀವು ಯಾವತ್ತೂ ಖುಷಿ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಕಂಪನಿ ಚೆನ್ನಾಗಿ ನಡಿಬೇಕು. ಅದಕ್ಕೋಸ್ಕರ ನೀವೇನೇ ಹೇಳಿದ್ರು ನಾನು ಮಾಡೋದಕ್ಕೆ ಸಿದ್ಧ. ನನಗೆ ಸೀಟು, ಪ್ಲೇಸು, ಪೊಸಿಷನ್ ಇದೆಲ್ಲ ಬೇಡ. ಎಲ್ಲನೂ ಬಿಂದುಗೆ ಬಿಟ್ಕೊಡ್ತೀನಿ. ನಾನು ನಿನ್ನ ಜೊತೆ ಇರ್ತೀನಿ. ಸರಿ, ಈಗಲಾದರೂ ಹ್ಯಾಪಿನಾ?